ಈ ಡಿನ್ನರ್ ಪಾಲಿಟಿಕ್ಸ್ ನಡುವೆ ಡಿಕೆ ಶಿವಕುಮಾರ್ ಈಗ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಒಂದಷ್ಟು ಗೊಂದಲಗಳು ಇದೆ. ಆ ಗೊಂದಲಗಳ ನಡುವೆಯೇ ದೇಗುಲಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ತಮಿಳುನಾಡಿನಲ್ಲಿ ಡಿಕೆ ಶಿವಕುಮಾರ್ ಪ್ರತ್ಯಂಗಿರ ಹೋಮವನ್ನ ನಡೆಸ್ತಾ ಇದ್ದಾರೆ. ಕುಂಭಕೋಣಂ ದೇಗುಲಕ್ಕೆ ಡಿಕೆ ಶಿವಕುಮಾರ್ ಫ್ಯಾಮಿಲಿ ಭೇಟಿಯನ್ನ ಕೊಟ್ಟಿದೆ. ಪ್ರತ್ಯಂಗಿರ ದೇವಿ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಶತ್ರು ನಾಶಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ಈ ಹೋಮವನ್ನ ನಡೆಸಲಾಯ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಶತ್ರು ನಾಶಕ್ಕೆ ಏನಾದ್ರೂ ಮುಂದಾದ್ರ ಡಿಸಿಎಂ ಅನ್ನುವಂತ ಪ್ರಶ್ನೆ. ಕುಟುಂಬ ಸಮೇತರಾಗಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ. ಪ್ರತ್ಯಂಗಿರ ಯಾಗವನ್ನ ನಡೆಸಿದ್ದಾರೆ. ಇದರ ಹಿಂದೆ ಉದ್ದೇಶ ಏನು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆದರೆ ಶತ್ರುನಾಶಕ್ಕೆ ಮುಂದಾದ್ರ ಪ್ರತ್ಯಂಗಿರ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಈ ಪ್ರತ್ಯಂಗಿರ ಹೋಮ ಇದನ್ನ ನಡೆಸೋದು ಶತ್ರುನಾಶಕ್ಕೆ ಅನ್ನುವಂಥ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಒಂದು ಕಡೆ ಒಂದಷ್ಟು ಗೊಂದಲಗಳು, ಮತ್ತೊಂದು ಕಡೆಯಲ್ಲಿ ಅಸಮಾಧಾನದ ಹೊಗೆ ಕಾಂಗ್ರೆಸ್ನಲ್ಲಿ ಆಡ್ತಾ ಇದೆ. ಅದರ ಜೊತೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್, ಹೈಕಮಾಂಡ್ನಿಂದ ಔತಣಕೂಟವನ್ನು ಕ್ಯಾನ್ಸಲ್ ಮಾಡಿಸಿದ್ರು ಅನ್ನುವಂಥ ಅಸಮಾಧಾನ ಕೆಲವ್ರಿಗಾದ್ರೆ, ಮತ್ತಷ್ಟು ಅಸಮಾಧಾನಗಳು ಈಗ ಕಾಂಗ್ರೆಸ್ನಲ್ಲಂತೂ ಇದೆ. ಅದರ ಮಧ್ಯದಲ್ಲಿ ದೇವಸ್ಥಾನಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಕುಂಭಕೋಣಂ ದೇಗುಲಕ್ಕೆ ಡಿಕೆ ಶಿವಕುಮಾರ್ ಫ್ಯಾಮಿಲಿ ಸಮೇತರಾಗಿ ಭೇಟಿಯನ್ನ ಕೊಟ್ಟಿರೋದು. ಹೋಮ ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕಾರಣ ಏನು, ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇರುವಂತಹ ಅಸಮಾಧಾನಗಳು, ಗೊಂದಲಗಳು ಸಾಕಷ್ಟಿದೆ. ಅದರ ಮಧ್ಯದಲ್ಲಿ ಈಗ ದೇವಸ್ಥಾನಕ್ಕೆ ಹೋಗಿರೋದು, ಅದರಲ್ಲೂ ಒಂದಷ್ಟು ಹೋಮ ಹವನಗಳನ್ನ ಮಾಡಿಸ್ತಾ ಇರೋದಿದೆಯಲ್ಲ. ಡಿಕೆ ಶಿವಕುಮಾರ್ ಹಿಂದಿನಿಂದಲೂ ಕೂಡ ಅನೇಕ ಸಂದರ್ಭದಲ್ಲಿ ಈ ರೀತಿ ಮಾಡಿರೋದು. ಆದರೆ ಇಲ್ಲಿನ ಸಿಗ್ನಿಫಿಕೆನ್ಸ್ ಏನು, ಕಾರಣ ಏನು, ಯಾವ ರೀತಿಯಾಗಿ ರಾಜಕೀಯವಾಗಿ ಇದನ್ನ ಅಳೆದು ತೂಗಲಾಗ್ತಾ ಇದೆ ಆನಂದ್? ಅಶ್ವಿನಿ, ಪ್ರಮುಖವಾಗಿ ತಮ್ಮ ವಿರೋಧಿಗಳ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿರ್ತಕ್ಕಂಥದ್ದು. ಈಗ ಕುಂಭಕೋಣಂನಲ್ಲಿರ್ತಕ್ಕಂಥ ಪ್ರತ್ಯಂಗಿರ ದೇವಿಗೆ ವಿಶೇಷ ಪೂಜೆಯನ್ನ ಡಿಕೆ ಶಿವಕುಮಾರ್ ಅವರು ಸಲ್ಲಿಸ್ತಾ ಇದ್ದಾರೆ. ಬೆಳಗ್ಗೆಯೇ ಅವರು 7 ಗಂಟೆ ಸುಮಾರಿಗೆ ತಮ್ಮ ಪತ್ನಿ ಸಮೇತ ಒಂದು ಕುಂಭಕೋಣಂಗೆ ತೆರಳಿ ಅಲ್ಲಿ ಪ್ರತ್ಯಂಗಿರ ದೇವಿಗೆ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅವರು ಈಗ 11:30ಕ್ಕೆ ಕಾಂಚೀಪುರಂನಲ್ಲಿರ್ತಕ್ಕಂಥ ವರದರಾಜ ಪೆರುಮಾಳ್ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ವಿಶೇಷ ಪೂಜೆ ಸಲ್ಲಿಕೆಗೆ ಮುಂದಾಗಿರ್ತಕ್ಕಂಥದ್ದು. ಈ ಕಡೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗ್ತಿದ್ದಂತೆ, ಜೊತೆಗೆ ಡಿಕೆ ಶಿವಕುಮಾರ್ ವಿರುದ್ಧ ಕೆಲವೊಂದಷ್ಟು ಚಟುವಟಿಕೆಗಳು ಜೋರಾಗ್ತಿದ್ದಂತೆ ಈ ಕಡೆ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿಯೇ ತಮ್ಮ ವಿರೋಧಿಗಳನ್ನ ಒಂದು ಅಣಿಯೋದಕ್ಕೆ ಅವರು ಈಗ ದೇವರ ಮೊರೆ ಕೂಡ ಹೋಗಿರ್ತಕ್ಕಂಥದ್ದು. ಮನೆಯಷ್ಟೇ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯ ಬೆಳವಣಿಗೆಗಳ ಬಗ್ಗೆ ಅವರು ಎಲ್ಲ ರೀತಿಯ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಸಿದ್ದರಾಮಯ್ಯನವರು ಹಿಂದ ನಾಯಕರನ್ನ ಒಳಗೊಂಡಂತೆ ಒಂದು ಡಿನ್ನರ್ ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಏನೆಲ್ಲ ಒಂದು ಚರ್ಚೆಗಳಾಗಿದೆ, ಅದರ ಒಂದು ತಂತ್ರಗಾರಿತೆ ಏನು ಅನ್ನೋದನ್ನು ಕೂಡ ಅರ್ಥಕೊಂಡು ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಅದಾದ ಬೆನ್ನಲ್ಲೇ ಪರಮೇಶ್ವರ್ ಅವರು ದಲಿತ ನಾಯಕರನ್ನು ಒಳಗೊಂಡಂತ ಒಂದು ದೊಡ್ಡ ಮಟ್ಟದ ಒಂದು ಡಿನ್ನರ್ ಸಭೆಯನ್ನ ಆಯೋಜನೆ ಮಾಡಿದ್ರು. ಅದು ಕೂಡ ಡಿಕೆ ಶಿವಕುಮಾರ್ ಅವರನ್ನ ಅಣಿಯೋದಕ್ಕೆ, ಜೊತೆಗೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋದಕ್ಕೆ, ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡತಕ್ಕಂತ ಒಂದು ಚರ್ಚೆಗಳು ಮಾಡೋದಕ್ಕೆ ಕರೆದಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಜೋರಾಗಿತ್ತು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಕಂಪ್ಲೇಂಟ್ ಅನ್ನ ಮಾಡಿ ಅವರ ಒಂದು ಡಿನ್ನರ್ ಮೀಟಿಂಗ್ ಅನ್ನ ರದ್ದು ಮಾಡಿದ್ರು. ಇದಾದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಒಂದು ಬಿರುಸಿನ ಚಟುವಟಿಕೆಗಳು, ಜೊತೆಗೆ ಕೋಲ್ಡ್ ವಾರ್ ಅಂತ ಏನ್ ಹೇಳ್ತೀವಿ ಅಂತ ಒಂದು ಚಟುವಟಿಕೆಗಳು ಜೋರಾಗ್ತಾ ಇದ್ದಂತೆ ಈ ಕಡೆ ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿರ್ತಕ್ಕಂಥದ್ದು ಬಹಳಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಜೊತೆಗೆ ಇದೇ ಜನವರಿ 13ನೇ ತಾರೀಕು ಸಿಎಲ್ಪಿ ಸಭೆಯನ್ನ ಕರೆಯಲಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಪಕ್ಷದಲ್ಲೇ ನಡೀತಾ ಇರತಕ್ಕಂಥ ಒಂದಷ್ಟು ಬೆಳವಣಿಗೆಗಳ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ಬಗ್ಗೆ ನೋಡೋದಾದ್ರೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಪಕ್ಷದಲ್ಲಿ ಎಲ್ಲವೂ ಕೂಡ ಅವರು ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಜೊತೆಗೆ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ಹಂತದಲ್ಲೇ ತೀರ್ಮಾನವನ್ನ ಮಾಡಿ ಇಲ್ಲಿನ ರಾಜ್ಯ ನಾಯಕರನ್ನ ಕಡೆಗಣನೆ ಮಾಡ್ತಾರೆ ಅನ್ನೋ ಒಂದು ಅಸಮಾಧಾನ ಇಲ್ಲಿನವರಿಗೆ ಇರ್ತಕ್ಕಂಥದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಬಹಳಷ್ಟು ಹಿರಿಯ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಅದೆಲ್ಲವೂ ಕೂಡ ಜನವರಿ 13ರಂದು ನಡೀತಕ್ಕಂಥ ಒಂದು ಸಿಎಲ್ಪಿ ಸಭೆ ಏನಿದೆ, ಆ ಸಭೆಯಲ್ಲಿ ಚರ್ಚೆಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ತಮ್ಮ ವಿರೋಧಗಳನ್ನ ಅಣಿಯೋದಕ್ಕೆ ಮತ್ತೆ ಸಿಎಂ ಸ್ಥಾನಕ್ಕೆ ಏರ್ತಕ್ಕಂಥ ಒಂದು ವಿಘ್ನಗಳನ್ನ ಎಲ್ಲವೂ ಕೂಡ ದೂರ ಮಾಡಬೇಕು ಅಂತ ದೇವರ ಮೊರೆ ಹೋಗಿರ್ತಕ್ಕಂಥದ್ದು. ಅಶ್ವಿನಿ. ಓಕೆ, ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.